ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಇವತ್ತಿನ ಟಾಪ್ ಕ್ರಿಕೆಟ್ ಅಪ್ಡೇಟ್ಗಳ ಬಗ್ಗೆ ನೋಡೋಣ. ನೋಡೋದಾದ್ರೆ ಇಂಡಿಯಾ ವುಮೆನ್ಸ್ ಹಾಗೂ ಆಸ್ಟ್ರೇಲಿಯಾ ವುಮೆನ್ಗಳ ನಡುವೆ ನಡೆಯುವ ಏಕಮಾತ್ರ ಟೆಸ್ಟ್ಗೆ ಇಂಡಿಯಾ ಕಡೆಯಿಂದ ಒಂದು ಇಂಜುರಿ ರಿಪ್ಲೇಸ್ಮೆಂಟ್ ಬಂದಿದೆ. ರೇಣುಕಾ ಸಿಂಗ್ ಠಾಕೂರ್ ಅವರು ಇಂಜರ್ಡ್ ಆಗಿ ಟೀಮ್ ಇಂದ ಹೊರಬಿದ್ದಿದ್ದಾರೆ. ಕಾಶ್ವಿ ಗೌತಮ್ ಅವರು ಇದೀಗ ಟೀಮ್ಗೆ ಇಂಜುರಿ ರಿಪ್ಲೇಸ್ಮೆಂಟ್ ಆಗಿ ಸೇರ್ಕೊಂಡಿದ್ದಾರೆ. ಒಂದು ಒಳ್ಳೆಯ ರಿಪ್ಲೇಸ್ಮೆಂಟ್ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಕಾಶ್ವಿ ಗೌತಮ್ ಆಲ್ರೌಂಡರ್ ಆಗಿರ್ತಾರೆ. ಉತ್ತಮ ಬ್ಯಾಟಿಂಗ್ ಮಾಡಿರ್ತಾರೆ, ಹಾಗೇನೆ ಉತ್ತಮ ಬೌಲರ್ ಕೂಡ ಆಗಿರ್ತಾರೆ. ನೀವು ಇವಾಗ್ಲೇ ನೋಡಿರ್ತೀರಾ ಅವರು ಎಷ್ಟು ಇಂಪ್ಯಾಕ್ಟ್ ಮಾಡ್ತಾರೆ ಅನ್ನೋದು. ಒಂದು ಬೆಸ್ಟ್ ರಿಪ್ಲೇಸ್ಮೆಂಟ್ ಆಗಿ ಮೂಡಿ ಬರ್ತಾರೆ ಅನ್ನೋದ್ರಲ್ಲಿ ಡೌಟೇ ಇರಲ್ಲ. ಅವರಿಗೆ ಚಾನ್ಸ್ ಸಿಗುತ್ತಾ ಅಥವಾ ಬೆಂಚ್ ಕಾಯ್ತಾರ ಅನ್ನೋದು ಕೂಡ ಇವಾಗ ನಮ್ಗೆ ಗೊತ್ತಾಗೋದಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಇಂಜುರಿ ರಿಪ್ಲೇಸ್ಮೆಂಟ್ ಆಗಿ ಟೀಮ್ಗೆ ಸೇರ್ಕೊಂಡಿದ್ದಾರೆ. ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬಹುದು. ಇನ್ನು ಎರಡನೇ ಅಪ್ಡೇಟ್ ಬಂದು ನಮ್ಮ RCBಯ ಒಂದು ನ್ಯೂಸ್ ಆಗಿರ್ತದೆ. RCB ಅಭಿಮಾನಿಗಳಿಗೆ ಇವಾಗ ಗುಡ್ ನ್ಯೂಸ್ ಬರ್ತಾ ಇದೆ. ಏನಂತ ಹೇಳಿದ್ರೆ RCB ಅಭಿಮಾನಿಗಳಿಗೆ ಕಳೆದ ಕೆಲವು ತಿಂಗಳುಗಳಿಂದ ನಮ್ಮ ಹೋಮ್ ಗ್ರೌಂಡ್ ಯಾವುದೆನ್ನೋದು ಕೂಡ ಇನ್ನೂ ಫಿಕ್ಸ್ ಆಗಿರುವುದಿಲ್ಲ. ಅದೆಲ್ಲದಕ್ಕೂ ಕೂಡ ಇವಾಗ ಒಂದು ತೆರೆ ಬಿದ್ದಿದೆ. ಹೌದು, RCB ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 5 ಹೋಮ್ ಮ್ಯಾಚ್ ಗಳನ್ನು ಆಡ್ಲಿಕ್ಕಿದೆ. ಇನ್ನುಳಿದ 2 ಮ್ಯಾಚ್ ಗಳನ್ನು ರಾಯ್ಪುರದಲ್ಲಿ ಆಡ್ಲಿಕ್ಕಿದೆ. ಇಷ್ಟು ದಿನ ನಡೀತಿದ್ದ ಎಲ್ಲಾ ಡ್ರಾಮಕ್ಕೆ ಇವಾಗ ತೆರೆ ಬಿದ್ದಿದೆ. ಎಂ ಚಿನ್ನಸ್ವಾಮಿ ಕ್ರೀಡಾಂಗಣ RCBಯನ್ನು ಸ್ವಾಗತ ಮಾಡ್ಲಿಕ್ಕೆ ಹಾತೊರೀತಾ ನಿಂತಿದೆ. ಹೌದು, ಎಲ್ಲಾ ತರದಲ್ಲೂ ಎಲ್ಲಾ ಸೇಫ್ಟಿ ಮೆಥಡ್ ಅನ್ನು ಒಗ್ಗೂಡಿಸಿಕೊಂಡಿರುವಂತಹ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣ ಇದೀಗ RCBಯ ಮ್ಯಾಚ್ಗೆ ಕಾಯ್ತಾ ಇದೆ ಅಂತ ಹೇಳ್ಬಹುದು. RCBಯ 5 ಮ್ಯಾಚ್ಗಳು ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಮ್ಮ RCBಯ ಅಭಿಮಾನಿಗಳ ಎದುರುಗಡೆ ನಡಲಿಕ್ಕಿದೆ. RCBಯ ಅಭಿಮಾನಿಗಳಿಗೆ ಸಂತಸದ ಸುದ್ದಿ ಬಂದಿದೆ. ಇಷ್ಟು ದಿನ RCB ಅಭಿಮಾನಿಗಳಿಗೆ ಸ್ವಲ್ಪ ಮಟ್ಟಿನ ಒಂದು ಬೇಜಾರ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ಕಡೆ ಟೀಮ್ ಸೇಲ್ ಆಗ್ತಾ ಇತ್ತು ಅನ್ನೋದು, ಇನ್ನೊಂದು ಕಡೆ RCBಗೆ ಹೋಮ್ ಮೆನ್ಯೂ ಸಿಕ್ಕಿಲ್ಲ ಅನ್ನೋದು. ಆದ್ರೆ ಇದೆಲ್ಲದಕ್ಕೂ ಕೂಡ ಇವಾಗ ಬ್ರೇಕ್ ಬಿದ್ದಿದೆ. 5 ಮ್ಯಾಚ್ಗಳು ನಮ್ಮ RCBಯ ಅಭಿಮಾನಿಗಳ ಎದುರು ಆಡ್ತಾರೆ. RCB ಅಭಿಮಾನಿಗಳು ಕಿಕ್ಕಿರಿದು ಬರ್ತಾರೆ. ನೋಡೋದು ಮರಿಬೇಡಿ, RCBಯ ಸಪೋರ್ಟ್ ಮಾಡೋದು ಮರಿಬೇಡಿ. ಇದು RCB ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಆಗಿರ್ತದೆ, ಅದಂತೂ ನಿಜವಾಗಿರ್ತದೆ. ಇನ್ನು ಮೂರನೆಯ ಅಪ್ಡೇಟ್ ಬಂದು RCBಯ ಕ್ವೀನ್ ಎಂದು ಹೆಸರುವಾಸಿಯಾದಂತಹ ನಮ್ಮ ಸ್ಮೃತಿ ಮಂದಾನ ಇದೀಗ ವರ್ಲ್ಡ್ ರ್ಯಾಂಕಿಂಗ್ ನಲ್ಲಿ ನಂಬರ್ 1 ODI ಬ್ಯಾಟರ್ ಆಗಿ ಹೊರಹೊಮ್ಮಿದ್ದಾರೆ. ಹೌದು, ಇದಕ್ಕೂ ಮುಂಚೆ ಒಮ್ಮೆ ನಂಬರ್ 1 ODI ಬ್ಯಾಟರ್ ಆಗಿದ್ರು. ಆದ್ರೆ ಇವಾಗ ಮತ್ತೆ ಪುನಃ ನಂಬರ್ 1 ODI ಬ್ಯಾಟರ್ ಆಗಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ತೋರಿದಂತಹ ಉತ್ತಮ ಪ್ರದರ್ಶನಕ್ಕೆ ಅವರು ಇವಾಗ ನಂಬರ್ 1 ODI ಬ್ಯಾಟರ್ ಆಗಿ ಹೊರಹೊಮ್ಮಿದ್ದಾರೆ. ಇನ್ನು ODI ನಲ್ಲಿ ನೋಡೋದಾದ್ರೆ ಎಲೆನಾ ಕಿಂಗ್ ಬಂದು ODI ನಲ್ಲಿ ನಂಬರ್ 1 ಬೌಲರ್ ಆಗಿ ಬಂದಿದ್ದಾರೆ. ಲಾರಾ ವಾಲ್ವರ್ಡ್ ಅವರನ್ನು ಹಿಂದಿಕ್ಕಿ ನಮ್ಮ ಸ್ಮೃತಿ ಮಂದಾನ ಇವಾಗ ನಂಬರ್ 1 ODI ವರ್ಲ್ಡ್ ಬ್ಯಾಟರ್ ಆಗಿದ್ದಾರೆ. ಒಂದರ್ಥದಲ್ಲಿ ಡಬಲ್ ಖುಷಿ ಅಂತ ಹೇಳ್ಬೋದು ಇವತ್ತು RCBಯ ಅಭಿಮಾನಿಗಳಿಗೆ. ಒಂದು ಕಡೆ RCBಗೆ ಹೋಮ್ ವೆನ್ಯೂ ಸಿಕ್ತು, ಇನ್ನೊಂದು ಕಡೆ ನಮ್ಮ RCBಯ ಕ್ವೀನ್ ನಂಬರ್ 1 ಸ್ಥಾನಕ್ಕೆ ಬಂದಿದ್ದಾರೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು KSCA ಸೆಕ್ರೆಟರಿ ಕನ್ಫರ್ಮ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ ಈ ಬಾರಿಯ ಪ್ಲೇ ಆಫ್ಸ್ ಹಾಗೂ ಫೈನಲ್ ಪಂದ್ಯಗಳು ನಮ್ಮ ಎಂ ಚಿನ್ನಸ್ವಾಮಿ ಮೈದಾನದಲ್ಲಿ ನಡಲಿಕ್ಕಿದೆ ಅಂತ ಹೇಳಲಾಗ್ತಿದೆ. ನೋಡೋದಾದ್ರೆ RCBಯ ಹೋಮ್ ಮ್ಯಾಚ್ ಮಾತ್ರ ಅಲ್ಲ, ಪ್ಲೇ ಆಫ್ ಹಾಗೂ ಫೈನಲ್ ಮ್ಯಾಚ್ ಕೂಡ ಇದೇ ನಮ್ಮ RCBಯ ಗ್ರೌಂಡ್ ನಲ್ಲಿ ನಡಲಿಕ್ಕಿದೆ. ಅಂದ್ರೆ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡಲಿಕ್ಕಿದೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಚಾಂಪಿಯನ್ ಆದ ತಂಡದ ತವರು ಹೋಮ್ ಗಳಿಗೆ ಖಂಡಿತವಾಗಿ ಈ ಒಂದು ಭಾಗ್ಯ ಸಿಗ್ತದೆ. ಒಂದು ಓಪನಿಂಗ್ ಮ್ಯಾಚ್ ಮಾಡಿಸ್ಲಿಕ್ಕೆ, ಹಾಗೇನೆ ಪ್ಲೇ ಆಫ್ ಅಥವಾ ಫೈನಲ್ ಮ್ಯಾಚ್ ಅನ್ನು ಹೋಸ್ಟ್ ಮಾಡ್ಲಿಕ್ಕೆ. ಅದೇ ರೀತಿ ನಮ್ಮ RCB ಹಿಂದಿನ ಬಾರಿ ಚಾಂಪಿಯನ್ ಆಗಿತ್ತು. ಅದಕ್ಕಾಗಿ ಈ ಬಾರಿ ಫೈನಲ್ ಪಂದ್ಯ ನಮ್ಮ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡಲಿಕ್ಕಿದೆ ಅಂತ ಹೇಳಿದ್ದಾರೆ. ಖಂಡಿತವಾಗಿಯೂ 2026ರ IPL ನ ಫೈನಲ್ ಹಾಗೂ ಪ್ಲೇ ಆಫ್ ಮ್ಯಾಚ್ಗಳು ನಮ್ಮ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡಲಿಕ್ಕಿದೆ. RCBಯ ಅಭಿಮಾನಿಗಳಿಗೆ ಹಾಗೂ ಬೆಂಗಳೂರಿನ ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ಸಂತಸದ ಖುಷಿಯ ವಿಷಯ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ಕಡೆ RCBಯ ಹೋಮ್ ಮ್ಯಾಚ್ ನಡೀತದೆ, ಇನ್ನೊಂದು ಕಡೆ ಪ್ಲೇ ಆಫ್ ನಡೀತದೆ, ಇನ್ನೊಂದು ಕಡೆ ಫೈನಲ್ ಮ್ಯಾಚ್ ಕೂಡ ನಮ್ಮ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿಕ್ಕಿದೆ. ಕ್ರಿಕೆಟ್ ಅಭಿಮಾನಿಗಳಿಗೆ ಇದಕ್ಕಿಂತ ಡಬಲ್ ಗಿಫ್ಟ್ ಬೇಕಾ ಹೇಳಿ? ಒಂದರ ಮೇಲೆ ಒಂದು ಅಂತ ಇವಾಗ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಬರ್ತಾನೆ ಇದೆ. ಅದು ನಮ್ಮ ಬೆಂಗಳೂರಿನ ಅಥವಾ RCBಯ ಅಭಿಮಾನಿಗಳಿಗೆ ಅಥವಾ ಕರ್ನಾಟಕದ ಅಭಿಮಾನಿಗಳಿಗೆ ಅಥವಾ
ಕ್ರಿಕೆಟ್ ಫ್ಯಾನ್ಸ್ಗೆ ಇದು ತುಂಬಾನೇ ಇಂಪಾರ್ಟೆಂಟ್ ನ್ಯೂಸ್ ಆಗಿರ್ತದೆ. ಸೊ ಒಂದು ಅರ್ಥದಲ್ಲಿ ಇವತ್ತು ಡಬಲ್ ಧಮಾಕ ಅಂತ ಹೇಳ್ಬೋದು ಕ್ರಿಕೆಟ್ ಪ್ರೇಮಿಗಳಿಗೆ.